ಸರ್ವರಿಗೂ ಸನ್ನಿಧಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಪ್ರವಚನ ಸಂತೋಷ, ನೆಮ್ಮದಿ, ಹಣಕಾಸು ಇವೆಲ್ಲಗಳ ನಡುವೆ ಸುತ್ತಾಕೊಂಡು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಜಾಲಗಳಲ್ಲಿ ಆವಾಗವಾಗ ಬರುವಂತಹ ಈ ಇನ್ಫ್ಲೂಯೆನ್ಸರ್ಗಳಲ್ಲಿ ಈ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ಸ್ಗಳು ಜಾಸ್ತಿ ಆಗಿದ್ದಾರೆ ಅಲ್ವಾ? ಎಲ್ಲ ಹೇಳೋದು ಹಾಗೆ, 35 ಒಳಗೆ ರಿಟೈರ್ ಆಗುವುದು ಹೇಗೆ, 40 ಒಳಗೆ ರಿಟೈರ್ ಆಗುವುದು ಹೇಗೆ, ರಿಟೈರ್ ಆಗಬೇಕಾದ್ರೆ ನಿಮ್ಮ ಹತ್ರ ಏನು ಮಾಡಬೇಕು, ಎಷ್ಟು ದುಡ್ಡು ಇರಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ SIP, ಯಾವ ಸ್ಟಾಕು, ಹೀಗೆ ತುಂಬ ಸಲಹೆಗಳನ್ನು ಕೊಡ್ತಾರೆ. ನಮಗೂ ತುಂಬ ಜನ ಕೇಳೋದುಂಟು, ನಾವು ಬೇಗ ರಿಟೈರ್ ಆಗಬೇಕು, ಏನು ಮಾಡೋದು, ಯಾವ ಥರ ಪ್ಲಾನ್ ಮಾಡಬೇಕು ಅಂತ. ಹೇಗೆ, ಏನು, ಯಾವಾಗ ಅನ್ನೋದಕ್ಕಿಂತ ಮುಂಚೆ ಒಂದು ದೊಡ್ಡ ಪ್ರಶ್ನೆಯೇ ನಿಮಗೆ, ನೀವು ಯಾಕೆ ರಿಟೈರ್ ಆಗಬೇಕು ಅಂತ ಅನ್ಕೋತೀರಿ? ನಮ್ಮ ಪ್ರಕಾರ ರಿಟೈರ್ ಆಗಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಆ ಕೆಲಸ ನಿಮಗೆ ತಕ್ಕುದಾದ ಕೆಲಸವೇ ಅಲ್ಲ. ಅಯ್ಯೋ ಏನಿದು, ಈ ಥರ ಪ್ರಶ್ನೆ ಈ ಥರ ಕೇಳೋದೆ ಅಂತ ಅನಿಸ್ತಿದೆಯಾ? ಹೌದು, ನೀವು ಆಯ್ಕೆ ಮಾಡುವ ಉದ್ಯೋಗ ಅಥವಾ ನೀವು ಮಾಡುವ ಕೆಲಸ ರಿಟೈರ್ಮೆಂಟ್ ಬಯಸ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ನೆಮ್ಮದಿ ಇಲ್ಲ ಅಂತ ಅರ್ಥ ಅಲ್ವೇ? ನೀವು ಯಾವ ಥರ ನೋಡಿದ್ದೀರಾ ಒಬ್ಬ ಕಲಾವಿದ ರಿಟೈರ್ ಆಗೋದು ಅಥವಾ ಒಬ್ಬ ಕೃಷಿಕ ರಿಟೈರ್ ಆಗೋದು? ಇಲ್ಲ ಅಲ್ವಾ? ಯಾಕಂತ ಹೇಳಿದ್ರೆ ಆ ಉದ್ಯೋಗವನ್ನು ಅವರು ಮನಸ್ಸಿಟ್ಟು ಆಸೆಯಿಂದ ಮಾಡ್ತಾರೆ. ಅವರು ಅದನ್ನು ಉದ್ಯೋಗ ಅಂತ ಅಂದುಕೊಳ್ಳೋದೇ ಇಲ್ಲ, ಅದು ಅವರ ಬದುಕಿನ ಭಾಗ. ನೀವು ಉಸಿರಾಡೋದ್ರಿಂದ ಯಾವತ್ತಾದರೂ ರಿಟೈರ್ಮೆಂಟ್ ತಗೋತೀರಾ? ಯಾವತ್ತು ತಗೋತೀರಿ ಹೇಳಿ? ನೀವು ಹೊಗೆ ಆದಾಗಲ್ವಾ? ಊಟ ಮಾಡೋದ್ರಿಂದ ರಿಟೈರ್ಮೆಂಟು ಇಲ್ಲ ಅಲ್ವಾ? ಹಾಗಿದ್ದಾಗ ಉದ್ಯೋಗವು ಕೂಡ ಯಾಕೆ ಮನಸ್ಸಿಗೆ ಹತ್ತಿರವಾಗಿ, ನಿಮ್ಮ ಬದುಕಿಗೆ ಹತ್ತಿರವಾಗಿ, ನಿಮ್ಮ ಜೀವನಕ್ಕೆ ಹತ್ತಿರವಾಗಿ, ನಿಮ್ಮ ಉಸಿರಾಟದ ತರಹ, ನೀವು ಕುಡಿಯೋ ನೀರಿನ ತರಹ, ಆಹಾರದ ತರಹ ನಿಮಗೆ ಹತ್ತಿರ ಆಗಿರಬಾರ್ದು? ಅಯ್ಯೋ ನಮಗೆ ಯಾವುದೋ ಆರ್ಥಿಕ ದಿಗ್ಬಂಧನ ಇತ್ತು, ಒತ್ತಡ ಇತ್ತು, ಅದರಿಂದ ನಾವು ಈ ಉದ್ಯೋಗ ತಗೊಂಡಿದ್ದೀವಿ, ಬಿಡ್ಲಿಕ್ಕಾಗ್ತಾ ಇಲ್ಲ ಅಂತ ಹಲವರು ಹೇಳ್ತಾರೆ. ಅದು ಸರಿವಾದವೇ. ಯಾಕಂದರೆ ಎಷ್ಟೋ ಬಾರಿ ನಾವು ಮಾಡೋ ಉದ್ಯೋಗಗಳು ನಮ್ಮ ಇಚ್ಛೆಯಿಂದ ಮಾಡಿದ್ದಲ್ಲ, ಯಾವುದೋ ಒತ್ತಡದಿಂದ. ಉದಾಹರಣೆಗೆ ಒಬ್ಬ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಲೋನ್ ತಗೊಂಡು ಇಂಜಿನಿಯರಿಂಗ್ ಮಾಡಿದ್ದಾನೆ. ಇಂಜಿನಿಯರಿಂಗ್ ಮುಗಿಯುವಷ್ಟರಲ್ಲಿ ಲೋನು ತುಂಬ ಬೆಳೆದಿದೆ, ಲೋನ್ ತೀರಿಸಲೇಬೇಕು. ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ವಯಸ್ಸಾಗಿದೆ, ತಂಗಿಯಂದಿರ ತಮ್ಮಂದಿರ ವಿದ್ಯಾಭ್ಯಾಸದ ಹೊರೆ ಇವೆಲ್ಲವೂ ಇದ್ದಾಗ ಆತನಿಗೆ ಬೇರೆ ದಾರಿಯೇ ಇರುವುದಿಲ್ಲ. ಹಾಗಾಗಿ ಆತ ಹೋಗಿ ಸೇರಿಕೊಳ್ಳೋದು ಯಾವುದೋ ಇನ್ಫೋಸಿಸ್ಸು, TCS, ವಿಪ್ರೋ, CTS ಈ ಥರದ ಯಾವುದೋ ಒಂದು ಕಂಪ್ನಿ ಸೇರ್ಕೋತಾನೆ. ಅಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಕತ್ತೆ ಥರ ದುಡಿಯೋದು. ಅವನಿಗೆ ಆಗ ಅನ್ನಿಸೋದು ಉಂಟು, ಹೌದು ನಾನು ರಿಟೈರ್ ಆಗಬೇಕು ಈ ಜೀವನದಿಂದ ಅಂಥೇಳಿ. ಇದು ಸರಿಯೇ. ಈ ಒತ್ತಡದ ಮಧ್ಯೆ ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಹೇಳೋದು, ಎಂತಹ ಥರದ ಆರ್ಥಿಕ ಒತ್ತಡ ಇದ್ದರೂ ಕೂಡ ನೀವು ಓದು ಮುಗಿದ ಆದ ಮೇಲೆ ಒಂದು 10 ವರ್ಷ 15 ವರ್ಷ ಕತ್ತೆ ಥರ ದುಡಿಯಲೇಬೇಕಾಗ್ತದೆ. ಕೆಲವರಿಗೆ, ಈಗ ನಮ್ಮ ಥರದ ಕೆಲವರಿಗೆ ಆ ಅದೃಷ್ಟ ಇರ್ತದೆ. ಏನಂತ ಹೇಳಿದ್ರೆ ಈ ಒತ್ತಡಗಳು ಇರುವುದಿಲ್ಲ, ಹಾಗಾಗಿ ನಮಗೆ ಬೇಕಾದನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರ್ತದೆ.
ಆ ಥರ ಸ್ವಾತಂತ್ರ್ಯ ಇದ್ದವರು ಶುರುವಿನಿಂದಲೇ ನಿಮಗೆ ಇಷ್ಟಪಟ್ಟ ಉದ್ಯೋಗವನ್ನು ನೀವು ಆಯ್ದುಕೊಳ್ಬೋದು. ಇನ್ನು ಒತ್ತಡದಿಂದ ಈ ಥರದ ಆರ್ಥಿಕ ಮುಗ್ಗಟ್ಟು ಇದ್ದಾಗ 10-15 ವರ್ಷ ದುಡಿಲೇಬೇಕಾಗ್ತದೆ ಅಲ್ವಾ? ಈ ದುಡಿಯೋ ಸಮಯದಲ್ಲಿ ನಿಮಗೆ ಯಾವುದು ಇಷ್ಟ ಆಗ್ತದೆ ಅದನ್ನು ನೀವು ಹುಡುಕಿಕೊಳ್ಬೇಕು. ಉದಾಹರಣೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ, ಅವನಿಗೆ ಇಷ್ಟ ಆಗೋದು ಪ್ರಾಯಶಃ ಅವನಿಗೆ ಕೋಡಿಂಗ್ ಮಾಡೋದು ಇಷ್ಟ ಆಗಿರ್ಬೋದು, ಅಥವಾ ಅವನಿಗೆ ಯಾವುದೋ ಒಂದು ಡೆವಲಪ್ಮೆಂಟ್ ಮಾಡೋದು ಇಷ್ಟ ಆಗಿರ್ಬೋದು. ಅದನ್ನೇ ಅವನು ನೆಕ್ಸ್ಟ್ 10 ವರ್ಷ ಆದಮೇಲೆ ಅದನ್ನೇ ತನ್ನ ಇಷ್ಟದ ಉದ್ಯೋಗವಾಗಿ ಬದಲಾಯಿಸ್ಕೊಂಡ್ರೆ ಅವನ ಬದುಕು ಚೆನ್ನಾಗಿರ್ತದೆ. ಮೊನ್ನೆ ಒಬ್ಬರನ್ನ ಭೇಟಿಯಾದು, ಆಕೆ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಕೆಗೆ ಅಲ್ಲಿ ಅವರು ಏನು ಸಾಫ್ಟ್ವೇರ್ ಫೀಲ್ಡಲ್ಲೇ ಮಾಡ್ತಾ ಇದ್ರು. ಆದರೆ ಅಲ್ಲಿದ್ದಾಗ ಆಕೆಗೆ ಈ ಕೋಡಿಂಗ್ ಬಗ್ಗೆ ಜಾಸ್ತಿ ಒಲವು ಮೂಡ್ತು. ಆಕೆ ಅದನ್ನು ರಿಸೈನ್ ಮಾಡಿಬಿಟ್ಟು ಕೆಲಸ ಬಿಟ್ಬಿಟ್ಟು ಆಮೇಲೆ ಆಕೆ ಕೋಡಿಂಗಲ್ಲಿ ಇನ್ನಷ್ಟು ಜಾಸ್ತಿ ಕಲ್ತ್ಬಿಟ್ಟು ಈಗ ಆಕೆ ಒಬ್ಬ ಸ್ವತಂತ್ರ ಕೋಡರ್ ಆಗಿ ನಮ್ಮ ತೀರ್ಥಹಳ್ಳಿ ಹತ್ರನೇ ಒಂದು ಹಳ್ಳಿಲಿ ಸೆಟ್ಲ್ ಆಗಿದ್ದಾರೆ. ವರ್ಷದಲ್ಲಿ ಒಂದು 3-4 ತಿಂಗಳು ಅವ್ರಿಗೆ ಇಷ್ಟಪಟ್ಟಿದ್ದು ಪ್ರಾಜೆಕ್ಟ್ಗಳನ್ನ ಮಾಡ್ತಾರೆ, ಮತ್ತೊಂದು 3-4 ತಿಂಗಳು ಪ್ರವಾಸ ಮಾಡ್ತಾ ಇರ್ತಾರೆ. ಸಾಕಷ್ಟು ದುಡಿಮೆಯೂ ಇದೆ. ಅವರ ಮನೆ ಕೂಡ ಇಲ್ಲೇ ಇರೋದ್ರಿಂದ ಅವ್ರಿಗೆ ಯಾವುದೋ ಸಮಸ್ಯೆನೂ ಆಗಿಲ್ಲ. ಅವ್ರು ಹೇಳ್ತಾ ಇದ್ರು, ಇದೇನು ಕಷ್ಟ ಅಲ್ಲ. ಇಲ್ಲಿ ಇನ್ನೊಂದು ನೋಡಬೇಕು, ನೀವು ಹಣದ ಆ್ಯಂಗಲ್ನನ್ನೇ ನೋಡಿದರೆ ನಿಮಗೆ ಯಾವತ್ತೂ ಕೂಡ ಜೀವನದಲ್ಲಿ ದಾರಿ ಕಾಣಿಸೋದೇ ಇಲ್ಲ. ಉದಾಹರಣೆಗೆ ಈಗ ನೀವು ಯಾರನ್ನೇ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನೋ ಅಥವಾ ಯಾರ ತಗೊಳ್ಳಿ, ಒಂದು 30-35 ವರ್ಷ ಆದಾಗ ಅವನ ಸಂಬಳ ಒಂದು 20-25 ಲಕ್ಷ ಎವರೇಜ್ ಇರ್ತದೆ. ಕೆಲವರು 40 ಲಕ್ಷ 50 ಹೀಗೆಲ್ಲ ಇರ್ತದೆ. ಆ ಸಮಯದಲ್ಲಿ ನಾವು ಅದನ್ನು ಬಿಟ್ಟು ಬೇರೆದಕ್ಕೆ ಹೋದಾಗ ಅಲ್ಲಿ ನಿಮಗೆ ಅಷ್ಟು ಹಣ ಕಾಣಿಸೋದಿಲ್ಲ ಅಲ್ವಾ? ಈಗ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ, ಅಷ್ಟು ಹಣದ ಅಗತ್ಯ ಇದೆಯೇ? ಬೇಕಾ ಅಷ್ಟು ಹಣ? ಆ ಪ್ರಶ್ನೆ ನಿಮ್ಮಲ್ಲಿ ಬಂದಾಗಲೇ ನಿಮಗೆ ಬೇರೆ ದಾರಿಗಳು ಓಪನ್ ಆಗ್ತವೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಮ್ಮ ಉದಾಹರಣೆ, ನಾವು ಕೂಡ ಒಂದು ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದು, ನಮ್ಮ ಸಂಬಳವೂ ಕೂಡ ಚೆನ್ನಾಗಿ ಇತ್ತು. ಯಾಕಂತ ಹೇಳಿದ್ರೆ ನಾವು ಆಯ್ದುಕೊಂಡ ರಂಗ ಆ ಸಮಯದಲ್ಲಿ ತುಂಬ ಕಮ್ಮಿ ಜನ ಆಯ್ಕೊಂಡಿದ್ರು, ಹಾಗಾಗಿ ಇತ್ತು, ಹಣ ಚೆನ್ನಾಗಿ ಬರ್ತಾ ಇತ್ತು. ಈ ಹಣ ಅಂತ ಇದೆಯಲ್ಲ, ಸ್ಯಾಲ್ರಿ ಅಂತ ಇದೆಯಲ್ಲ, ಅದೊಂದು ಕೂಡ ಒಂದು ಡ್ರಗ್ಗೆಯ. ಅದಕ್ಕೆ ನೀವು ಒಂದು ಸಾರಿ ಅಡಿಕ್ಟ್ ಆದ ಮೇಲೆ ಹೊರಬರೋದು ಕಷ್ಟ. ಆ ಸಮಯದಲ್ಲಿ ನಾವು ಹೊರಬಂದು ಕೃಷಿಗೆ ಬರಬೇಕು ಅಂತ ಅಂದುಕೊಂಡಾಗ ನಮ್ಮ ಮುಂದೆ ಇದ್ದ ಪ್ರಶ್ನೆ ಇದೆ, ಅಷ್ಟು ಹಣ ಅಲ್ಲಿ ಬರ್ತದಾ ಅಂಥೇಳಿ. ಆದರೆ ಅದೇನೋ ಗೊತ್ತಿಲ್ಲ, ನಮಗೆ ಹಣದ ವ್ಯಾಮೋಹ ಅಷ್ಟು ಇರಲಿಲ್ಲ. ಯಾಕೆ ಅಷ್ಟು ಹಣ, ಮೊದಲಿಂದನೂ ಅಷ್ಟೇ ಹಣ ಅನ್ನೋದು ಸ್ವಲ್ಪ ಅದೊಂದು ತುಂಬ ಅಗತ್ಯದ ವಸ್ತು ಅಷ್ಟೇ, ಬಿಟ್ಟರೆ ಅದು ಇಷ್ಟು ಅಮೌಂಟ್ ಆದ ಮೇಲೆ ಮತ್ತೆ ಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಹಾಗಾಗಿ ನಮಗೆ ನಿರ್ಧಾರ ತಗೊಳ್ಳೋದು ಭಾಳ ಸುಲಭ ಆಯಿತು. ಯಾಕೆ ಅದನ್ನೇ ಇಲ್ಲಿ ಹಂಚ್ಕೊಳ್ತಾ ಇದ್ದೇವೆ. ಹಾಗಾಗಿ ಅದನ್ನು ಬಿಟ್ಟು ನಾವು ಕೃಷಿಗೆ ಬಂದಾಗ ಮೊದಲಿನ 2-3 ವರ್ಷದಲ್ಲಿ ಆದಾಯ ಅಂತ ಹೇಳೋದೇ ಬೇಡ. ಯಾಕಂದರೆ ಇಲ್ಲಿ ಇನ್ನೊಂದು ಹೇಳಬೇಕು, ನಾವು ಅವತ್ತು 50,000 ಬಾಡಿಗೆ ಕೊಟ್ಟು ಇದ್ದ ಮನೆ ಸಡನ್ ಆಗಿ ನೀವು ಹಳ್ಳಿಗೆ ಬಂದಾಗ ನಿಮ್ಮ ಬಾಡಿಗೆ 0 ಆಯ್ತು ಅಂತ ಹೇಳಿದ್ರೆ, ಆದಾಯ ಇಲ್ಲದಿದ್ರೂ ಕೂಡ ನಿಮ್ಮ ಆದಾಯ 50,000 ಅಂತ ಆಯ್ತು ಅಲ್ವೇ? ಯಾಕಂತ ಹೇಳಿದ್ರೆ ಬಾಡಿಗೆ ಕೊಡೋದಿಲ್ಲ. ಅದಾದ ಮೇಲೆ ನಿತ್ಯ ಖರ್ಚುಗಳು ಕೂಡ ಕಮ್ಮಿ ಆಗ್ತಾನೆ ಹೋದವು. ನಾವು ಪ್ರತಿದಿನ ಇಲ್ಲ ಅಂತ ಹೇಳಿದ್ರು ಒಂದು ಈವ್ನಿಂಗ್ ಹೊರಗಡೆ ಹೋದ್ರೂ ಕೂಡ 2,000-3,000 ರೂಪಾಯಿ ಆಗ್ತೈತೆ. ಯಾಕಂದರೆ ಯಾರ್ಯಾರು ಒಬ್ಬರೇ ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ನೇಹಿತ ವರ್ಗ ಬರ್ತದೆ, ಹಾಗಾಗಿ ಯಾವುದೋ ಒಂದು ಪಬ್ಗೆ ಹೋಗ್ತೀರಾ, ಇಷ್ಟೊಂದು ಬಿಲ್ ಆಗ್ತದೆ, ಹೀಗೆಲ್ಲ ಆಗ್ತಾ ಇತ್ತು ಅಲ್ವಾ? ಹಾಗಾಗಿ ಅದನ್ನು ಹೊರಬಂದಾಗ ಅವೆಲ್ಲವೂ ಸೇವಿಂಗ್ ಅಂತ ಅನ್ನಿಸ್ತು. ಹಾಗಾಗಿ ಅದಾದ ಮೇಲೆ ನಮಗೆ ಯಾವತ್ತೂ ಕೂಡ ಕಷ್ಟ ಅನ್ನಿಸ್ಲೇ ಇಲ್ಲ. ಹೌದು, ಸ್ವಲ್ಪ ಸೇವಿಂಗ್ಸ್ ಇತ್ತು, ಅದೆಲ್ಲ ಇದ್ದು, ಪ್ಲಸ್ ನಮ್ಮ ತಂದೆಯವರು ಮಾಡಿದ ಆಸ್ತಿ ಅವೆಲ್ಲ ಇದ್ದಿದ್ದು ಹೌದು, ನಮ್ಮ ಪಾಲಿನ ಆಸ್ತಿ ಇದ್ದಿದ್ದು ಅವೆಲ್ಲವೂ ಹೌದು. ಅದನ್ನು ಇಲ್ಲ ಅಂತ ಯಾವತ್ತೂ ಹೇಳಬಾರ್ದು. ಯಾಕಂತ ಹೇಳಿದ್ರೆ ಎಲ್ರಿಗೂ ಈ ಥರ ನಿರ್ಧಾರ ತಗೊಳ್ಳೋದು ಕಷ್ಟನೇ. ಒಂದು ನೆಟ್ಟಿದ್ದಾಗ ನಿರ್ಧಾರ ತಗೊಳ್ಬೋದು, ಆದರೆ ಹಣವನ್ನೇ ಒಂದು ದೃಷ್ಟಿಲಿ ಇಟ್ಟುಕೊಂಡು ಹೋದರೆ ನಾವು ಯಾವತ್ತೂ ಕೂಡ ಈ ಜಂಜಾಟದಿಂದ ಫ್ರೀ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಹಳಷ್ಟು ಮಂದಿನ ನೋಡಿದ್ದೇವೆ, ಅವರೆಲ್ಲರೂ ಕೂಡ ಹಣವನ್ನು ಸೈಡಿಗಿಟ್ಟು ನಿರ್ಧಾರ ತಗೊಂಡು ತುಂಬ ನೆಮ್ಮದಿಯಾಗಿದ್ದಾರೆ. ನನ್ನ
ಇನ್ನೊಬ್ಬ ಮಿತ್ರ ಒಬ್ಬ ಅವಾಗ ಹೇಳ್ತಾ ಇರ್ತಾನೆ, ಒಂದು ಸರಿ ಬಿಲ್ ಗೇಟ್ಸ್ ಯಾರು ಹೇಳಿದ್ರಂತೆ, ಆ, ಈ ಮಾರುತಿ ಕಾರಲ್ಲಿ ಅಳೋದಕ್ಕಿಂತ ಫೆರಾರಿಲಿ ಅಳೋದು ಬೆಟರು, ಹಾಗಾಗಿ ದುಡ್ಡು ಮಾಡಬೇಕು ಅಂತೇಳಿ. ಅದು ಗೇಟ್ಸ್ ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಅವನಿಗೆ ಮಾರುತಿ ಕಾರ್ ಯಾವತ್ತು ನೋಡಿರ್ಲಿಕ್ಕಿಲ್ಲ. ಆದರೆ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ನಿಮಗೆ ಮರ್ಸಿಡೀಸ್ ಬೇಕು ಅಂತಿಲ್ಲ, ನಿಮಗೆ ಇರೋ ಟೊಯೋಟಾನೇ ಸಾಕಾಗತ್ತೆ ಅಂತ ಅನ್ಸುತ್ತೆ ಅಂತ. ಇದೇ ನಮ್ದು ಕೂಡ ಅನ್ಸೋದು. ಬೇಕಾ ಮರ್ಸಿಡೀಸ್? ಯಾಕೆ ಬೇಕು ನಿಮಗೆ? ಇರೋ ಒಂದು ಆಲ್ಟೋನು ಸಾಕಾಗತ್ತಲ್ವ? ಆಲ್ಟೋದಲ್ಲೂ ಖುಷಿಯಾಗಿದ್ದಾರೆ, ಸ್ಪ್ಲೆಂಡರಲ್ಲೂ ಖುಷಿಯಾಗಿದ್ದಾರೆ. ಖುಷಿ ಅನ್ನೋದು ಹಣಕ್ಕೆ ಯಾವತ್ತೂ ರಿಲೇಟೆಡ್ ಅಲ್ಲವೇ ಅಲ್ಲ. ಇನ್ನೊಂದು ಉದಾಹರಣೆನ ಕೊಡ್ತೇವೆ. ನಮ್ಮ ತೋಟಕ್ಕೆ ತುಂಬ ಜನ ಕಾರ್ಮಿಕರು ಬರ್ತಾರೆ. ಅದರಲ್ಲಿ ಒಬ್ಬರು ಕಾರ್ಮಿಕರಿದ್ದಾರೆ, ಅವ್ರ ಹತ್ರ ಒಂದು ಸ್ಪ್ಲೆಂಡರ್ ಬೈಕ್ ಇದೆ ಅಷ್ಟೇ. ದುಡಿತಾರೆ, ಏನು ಕೊನೆಗಿನ ತೆಗಿತಾರೆ, ಅದೆಲ್ಲ ಮಾಡೋದ್ರಿಂದ ಅವರ ಆದಾಯ ಒಂದು 3-4 ಲಕ್ಷ ಇದೆ ವರ್ಷಕ್ಕೆ. ಆದರೂ ಕೂಡ ಅವ್ರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಹೇಳಿದ್ರೆ, ನಾವು ನಮ್ಮ ಅವಾಗಿನ ಏನು ಕಾಲಘಟ್ಟದಲ್ಲಿ ನಾವು ಕಂಪ್ನಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಕೂಡ ಹೊರಗೆ ಹೋಗ್ತಾ ಇದ್ದಿದ್ದು, ಇಲ್ಲಿ ವರ್ಷಕ್ಕೆ ಒಂದೋ 2 ಸಾರಿ ಒಂದು ಫಾರಿನ್ ಟ್ರಿಪ್ ಅಂತ ಹೀಗೆಲ್ಲ ಮಾಡ್ತಾ ಇದ್ವಿ. ಆದರೆ ಇವರು ಪ್ರತಿ ವಾರದೂ ಕೂಡ ಅವರ ಹೆಂಡತಿ ಮಕ್ಕಳ ಜೊತೆ ಹತ್ರದ 100 ಕಿಲೋಮೀಟರ್ ರೇಂಜ್ ಒಂದೊಂದು ಕಡೆ ಹೋಗಿ ಬರ್ತಾರೆ. ಅಲ್ಲೆಲ್ಲೋ ಒಂದು ಚಿಕ್ಕ ಜಾಗದಲ್ಲಿ ತಿನ್ಕೊಂಬರ್ತಾರೆ. ಅವರ ಏನು ನಾವು ಕಲ್ತಿದ್ದು ಅವರಿಂದನೇ ಜಾಸ್ತಿ. ನಿಜ ಹೇಳ್ಬೇಕಂದ್ರೆ ನಾವು ಬೇರೆ ಯಾರಿಗಿಂತ ಕಲ್ತಿದ್ದಕ್ಕಿಂತ ನಮ್ಮ ತೋಟದ ಕಾರ್ಮಿಕರಿಂದ ಅವರನ್ನು ನೋಡಿ ನಾವು ಜೀವನದ ಪಾಠಗಳನ್ನು ಜಾಸ್ತಿ ಕಲ್ತಿದ್ದೇವೆ. ಹಣವೇ ಎಲ್ಲದಕ್ಕೂ ಬೇಕು ಅಂತ ನಮ್ಮ ಏನು ಭಾವನೆಗಳಿದ್ವಲ್ಲ ಅವೆಲ್ಲವೂ ಕೂಡ ನಶ್ವರ ಆಗಿದ್ದು ಇಲ್ಲಿ ನೋಡಿದಾಗಲಿ. ನಿಮಗೆ ಸುಖವಾಗಿರಲು ಜಾಸ್ತಿ ಹಣ ಬೇಡ, ಸುಖವಾಗಿರಲು ನಿಮಗೆ ದೊಡ್ಡ ಕೆಲಸನೂ ಬೇಡ. ಸುಖ ನೆಮ್ಮದಿ ಅನ್ನೋದು ಇವ್ಯಾವುದನ್ನೂ ಡಿಪೆಂಡ್ ಅಲ್ಲ. ನಿಮಗೆ ಇರಲಿಕ್ಕೆ ಕೂಡ ಇದು ಕೂಡ ಇನ್ನೊಂದು ಉದಾಹರಣೆ. ನಿಮಗೆ ಇರಲಿಕ್ಕೆ ಒಂದು 7-8 BHKಯ ಬಂಗಲೆ ಬೇಡವೇ ಬೇಡ ಅಲ್ವಾ? ನೀವು ಇರೋದು ಎಷ್ಟು? ಈಗ ಒಂದು ಸಣ್ಣ ಕುಟುಂಬ ತಗೊಂಡ್ರೆ, ಒಂದು ಗಂಡ ಹೆಂಡತಿ ಮತ್ತಿಬ್ಬರು ಮಕ್ಕಳ ಕುಟುಂಬ ತಗೊಂಡ್ರೆ, ಹೆಚ್ಚು ಅಂತೇಳಿ ಮನೆ ಬೇಕಾಗಿದ್ದಾರೆ. ಒಂದು ಹಾಲಲ್ಲಿ ನೀವು ಸೇರ್ತೀರಾ, ಒಂದು ಅಡುಗೆ ಮನೆ ಇದೆ, ಅದಾದ ಮೇಲೆ ನಿಮಗೊಂದು ರೂಮು ಮಕ್ಕಳಿಗೊಂದು ರೂಮ್ ಅಂತ ಹೇಳೋದು ಕೂಡ 2 ರೂಮಲ್ಲಿ ಆಗೋಯ್ತು. ಮತ್ತೆ ಯಾಕೆ 7-8 ಬೆಡ್ರೂಮ್ಗಳು, 8 ಟಾಯ್ಲೆಟ್ಗಳು? ಯಾಕೆ 8 ಟಾಯ್ಲೆಟ್ ಇದೆ? ಕ್ಲೀನ್ ಮಾಡೋರು ಯಾರು? ಅದಕ್ಕೆ ಇನ್ನೊಂದು ಮೇಯ್ಡ್ಗಳು ಬೇಕು. ಯಾಕೆ ಅಷ್ಟು ದೊಡ್ಡ ಮನೆ? ಅದನ್ನು ಕ್ಲೀನ್ ಮಾಡೋರು ಯಾರು? ಹೇಗೆ ಅದನ್ನು ಮೇಂಟೈನ್ ಮಾಡ್ತೀರಾ ಅಲ್ವಾ? ಹಾಗಾಗಿ ಇದು ನಿಮ್ಮ ಹಣಕ್ಕೂ ನಿಮ್ಮ ದೊಡ್ಡಸ್ತಿಗೂ ಸಂಬಂಧ ಇಲ್ಲ. ಯಾರೋ ಅನ್ನಬಹುದು ನಿಮ್ಮ ಹತ್ರ ಬಂಗಲೆ ಇದೆ ಅಂತೇಳಿ. ಹೇಳೋರು ಎಷ್ಟು ದಿನ ಹೇಳ್ತಾರೆ ಹೇಳಿ ಅಲ್ವಾ? ಅದೇ ಚಿಕ್ಕ ಮನೆಯನ್ನೇ ನೀವು ಚೆನ್ನಾಗಿ ಇಟ್ಕೋಬೋದಲ್ವಾ? ನಾವು ಹೇಳಲಿಕ್ಕೆ ಉಂಟು, ಒಂದು 8 ಬಾತ್ರೂಮಲ್ಲಿ ಜಾಕ್ವಾರ್ ಅಥವಾ ಯಾವುದೋ ಒಂದು ಇರ್ತಲ್ಲ ಬ್ರ್ಯಾಂಡ್ದು, ನೀವು ಏನು ಹಾಕೋದಕ್ಕಿಂತ ಏನು ಅಂತ ಹೇಳಿ ಸ್ಯಾನಿಟೈಸರ್ ಹಾಕೋದಕ್ಕಿಂತ ಒಂದೇ ಬಾತ್ರೂಮಲ್ಲೇ ನೀವು ಇಟಾಲಿಯನ್ ಹಾಕಿ, ಅಥವಾ ಒಂದು ತುಂಬ ಲಕ್ಸುರಿಯಸ್ ಆಗಿ ಒಂದೇ ಬಾತ್ರೂಮನ್ನು ಮಾಡಿ. 8 ಬಾತ್ರೂಮ್ ಹಾಕೋ ದುಡ್ಡಲ್ಗಿಂತ ಜಾಸ್ತಿ ಕಮ್ಮಿಯಲ್ಲಿ ಆಗ್ತದೆ ಅಲ್ವಾ? ಇದು ನಮ್ಮ ಇನ್ನೊಂದು ಸಿದ್ಧಾಂತ. ನೀವು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಅಷ್ಟರಲ್ಲೇ ನೆಮ್ಮದಿಯಾಗಿರ್ಬೋದು, ಹಣ ಉಳಿಸ್ಬೋದು ಅಲ್ವಾ? ಹಾಗಾಗಿ ಇದು ಒಂದಾಯ್ತು, ಹಣ ಉಳಿಸೋದಾಯ್ತು. ಇನ್ನೊಂದು, ಮೊದಲೇ ಹೇಳಿದ ಹಾಗೆ, ನಿಮಗೆ ಇಷ್ಟದ ಕೆಲಸವನ್ನು ಮಾಡಿದರೆ ನಿಮಗೆ ಯಾವತ್ತೂ ರಿಟೈರ್ಮೆಂಟ್ ಬೇಕು ಅಂತ ಅನ್ನಿಸೋದೇ ಇಲ್ಲ. ಏನಾದರೂ ಒಬ್ಬರು ಕೋಡರ್ ವಿಷಯ ಒಬ್ರದ್ದು ಹೇಳಿದೆ. ಕೃಷಿ ವಿಷಯದಲ್ಲಿ ಬಂದರೆ, ನಾವು ಕೃಷಿಯಲ್ಲಿ ರಿಟೈರ್ ಆದವ್ರು ನೋಡೇ ಇಲ್ಲ. ನಾವು ನೋಡಿದೆ ಎಲ್ಲ ನಮ್ಮ ಕುಟುಂಬದಲ್ಲಾಗಲಿ ನಮ್ಮ ಅಕ್ಕಪಕ್ಕದವರಾಗಲಿ ಎಷ್ಟೆಷ್ಟು ಜನ, ಅಂದರೆ ನಮ್ಮ ಹಿರಿಯರು ತೀರ್ಕೊಂಡಿದ್ದಾರೆ. ಈಗ ನಮ್ಮ ಅಜ್ಜ ತೀರ್ಕೊಂಡಿದ್ದು ಕೂಡ ತೋಟದಲ್ಲಯ್ಯ, ನನ್ನ ಮಿತ್ರನ ತಂದೆ ಕೂಡ ತೀರ್ಕೊಂಡಿದ್ದು ಕೂಡ ತೋಟದಲ್ಲಯ್ಯ. ಅಂದರೆ ಅಲ್ಲಿವರೆಗೆ ಕೊನೆ ಉಸಿರಿನ ತನಕನೂ ಅವರು ಅಲ್ಲಿಯೇ ಖುಷಿಯಾಗಿ ಇದ್ರು ಅಲ್ವಾ? ಹಾಗಾಗಿ ಅಲ್ಲಿ ಕೂಡ ಅಷ್ಟೇ, ಕೃಷಿ ಅನ್ನೋದು ಲಾಸ್ ಅಂತ ಹೇಳ್ತಾರಲ್ಲ, ಯೋಚಿಸಿ ಮಾಡಿದರೆ ಕೃಷಿಯಲ್ಲೂ ಲಾಭ ಇದೆ. ಲಾಭ ಅನ್ನೋದಕ್ಕಿಂತ ನೆಮ್ಮದಿ ಇದೆ, ಆ ನೆಮ್ಮದಿಯೇ ಜೀವನ ಆಗ್ತದೆ ಅಲ್ವಾ? ಹಾಗಾಗಿ ನೀವು ಜಾಸ್ತಿ ಚಿಂತೆ ಮಾಡೋದು ಬೇಡ. ಮತ್ತೆ ನಾವು ರಿಟೈರ್ ಆಗಬೇಕಾದ್ರೆ 35 ಲಕ್ಷ ಬೇಕು, 10 ಕೋಟಿ ಬೇಕು, 2 ಕೋಟಿ ಬೇಕು ಅಂತೆಲ್ಲ ನೀವು ಪ್ಲಾನ್ ಮಾಡ್ತಾ ಹೋದ್ರೆ ಅದು ಯಾವತ್ತೇ ಸಾಕಾಗೋದು ಕೂಡ ಇಲ್ಲ. ಇನ್ನೊಂದು ಉದಾಹರಣೆಯನ್ನ ಹೇಳ್ತೇವೆ. ನಮ್ಮ ಇನ್ನೊಬ್ಬ ಮಿತ್ರ ಇದ್ದಾನೆ, ಅವರು ಮೊನ್ನೆ ಅಷ್ಟೇ ಒಂದು ಮರ್ಸಿಡೀಸ್ ಅದು GLA ಅನ್ಸುತ್ತೆ ಕಾರ್ ತಗೊಂಡ. GLC ಅನ್ಸುತ್ತೆ ಒಂದು ಕಾರ್ ತಗೊಂಡ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಸಡನ್ ಆಗಿ ಅವನಿಗೆ ಕೆಲಸದಲ್ಲಿ ಬೋರ್ ಆಗಿದೆ, ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
ಯಾಕಂದರೆ ಲೋನ್ ಇದೆ, ಪ್ಲಸ್ ಬೆಂಗಳೂರಲ್ಲಿ ಇನ್ನೊಂದು ಮನೆ ಕೂಡ ತೊಗೊಂಡು ಅದ್ರದ್ದು EMI ಇದೆ. ನಾವು ಅವ್ರಿಗೆ ಕೇಳೋದುಂಟು, ಇವೆಲ್ಲ ಅಗತ್ಯ ಇತ್ತಾ? ಇಷ್ಟೆಲ್ಲ ಇದ್ದಾದ್ಮೇಲೆ ನಿನಗೆ ಸಂಕೋಲೆಗಳಲ್ಲಿ ಹೋಗ್ಬಿಟ್ಟಿದ್ಯಾ ನೀನು, ಅವ್ರಿಗೆ ಹೇಗೆ ಬರ್ತೀಯ? ಅಲ್ಲ ಅಲ್ವಾ? ಸೊ ಈ ಥರದ ಸಂಕೋಲೆಗಳ ನೀವೇ ಹಾಕ್ಕೊಂಡ್ರೆ ನಿಮ್ಮ ಮುಂದೆ ಈ ಇನ್ಫ್ಲುಯೆನ್ಸರ್ಗಳು ಹೇಳ್ತಾರಲ್ಲ, ಈಗ ರಿಟೈರ್ಮೆಂಟ್ ಆಗ ರಿಟೈರ್ಮೆಂಟ್ ಮಾಡ್ಕೊಳ್ಳಿ ಅಂತ, ಅವೆಲ್ಲವೂ ಕೂಡ ಅದರ ಒಂದು ಜಾಲವೇ ಆಗಿ ಹೋಗ್ತದೆ. ಹಾಗಾಗಿ ನಿಮಗೆ ಇಷ್ಟದ್ದನ್ನು ನೀವು ನಿಮ್ಮ ಇಷ್ಟ ಏನು ಅಂತ ನೀವು ತಿಳಿದುಕೊಳ್ಳಿ. ಇನ್ನೊಂದು ನಿಮ್ಮ ಕುಟುಂಬದ ಶಾಂತಿ ಕೂಡ. ಎಷ್ಟೋ ಕಡೆ ಗಂಡ ಹೆಂಡತಿ ಹಣಕ್ಕೋಸ್ಕರ ದುಡಿತಾನೆ ಇರ್ತಾರೆ, ಮಕ್ಕಳ ವಿದ್ಯಾಭ್ಯಾಸ ಅದು ಇದು ಅಂತೇಳಿ ತುಂಬ ದುಡಿತಾ ಇರ್ತಾರೆ. ಆ ಜಂಜಾಟದಲ್ಲಿ ಅವರ ವೈವಾಹಿಕ ಬದುಕೇ ಹಳ್ಳಕ್ಕೆ ಬಿದ್ದಿರುತ್ತೆ, ಮನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಹೀಗಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ರಿಟೈರ್ಮೆಂಟ್ ಅಂತ ಏನು ಮನಸ್ಸು ಅಂದೋಗ್ತಿರೋದಿಲ್ಲ, ಅದಕ್ಕೆ ಹಣ ಬಿಟ್ಟರೆ ಬೇರೆ ಏನು ದಾರಿಯೇ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ, ಅಲ್ಲ ಅಲ್ವಾ? ಈಗ ನಿಮ್ಮ ವೈವಾಹಿಕ ಬದುಕು ಚೆನ್ನಾಗಿರ್ಬೇಕಾದ್ರೆ ಏನು ಮಾಡ್ಬೇಕು ಹೇಳಿ? ನೀವು ಒಂದು ಫ್ಯಾನ್ಸಿ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗೋದ್ರಿಂದ ಆಗೋದಿಲ್ಲ, ಅಥವಾ ಫಾರಿನ್ ಟ್ರಿಪ್ ಮಾಡೋದ್ರಿಂದ ಆಗೋದಿಲ್ಲ, ಅಥವಾ ನಿಮ್ಮ ಪತಿಗೆ ದುಬಾರಿ ಉಡುಗೊರೆ ಕೊಡೋದ್ರಿಂದ ಆಗೋದಿಲ್ಲ. ವೈವಾಹಿಕ ಬದುಕು ಚೆನ್ನಾಗಿರೋದು ದಂಪತಿಗಳ ಮಧ್ಯೆ ಉತ್ತಮ ಸಂವಾದಗಳು ಆದಾಗ. ಸಂವಾದ ಅಂದರೆ ಮಾತುಕತೆ, ಈ RSS ಅವರ ಸಂವಾದ ಅಲ್ಲ ಬಿಡಿ, ಮಾತುಕತೆ. ದಿನಕ್ಕೆ ಕನಿಷ್ಠ 2-3 ಗಂಟೆ ಅವರು ಮಾತಾಡುವಂತಹ ಸಮಯ ಸಿಕ್ಕಾಗ. ಈ ಸಮಯ ಬರುವುದು ಯಾವಾಗ ಅಂತ ಹೇಳಿದ್ರೆ, ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಇದ್ದಾಗ. ಕೆಲಸದ ಒತ್ತಡ ಯಾವಾಗ ಕಮ್ಮಿ ಇರ್ತದೆ ಅಂತ ಹೇಳಿದ್ರೆ, ನೀವು ಹಣದ ಹಿಂದೆ ಹೋಗುವುದನ್ನು ಕಮ್ಮಿ ಮಾಡಿದಾಗ ಕೆಲಸದ ಒತ್ತಡ ಕಮ್ಮಿ ಆಗ್ತದೆ, ಅಲ್ವಾ? ಈಗ ಮನೆಗೆ ಅನಿಸ್ತದೆ, ನನಗೆ ಒಂದು 100 ಇಂಚಿನ TV ಬೇಕು, ಮನೇಲಿರೋದೀಗ 40 ಇಂಚೆಯಾ ಅಂತೇಳಿ. ಪ್ರಶ್ನಿಸಿ ನೋಡಿ, ಅದು ಅಗತ್ಯ ಇದೆಯೇ ನಿಮಗೆ? ನಿಮ್ಮ ಅಗತ್ಯತೆ ಏನು? ಒಂದು ಲಾಂಗ್ ಟರ್ಮ್ ಗೋಲ್ ಏನು? ನೀವು ಸುಖವಾಗಿರೋದು. ಆ ಸುಖವಾಗಿರ್ಲಿಕ್ಕೆ ಆ 80 ಇಂಚ್ದು ಅಥವಾ 100 ಇಂಚು 108 ಇಂಚಿನ TV ಬೇಕಾ? ಅದು ಸುಖವಾಗಿರ್ಲಿಕ್ಕೆ ಈಗ ಇರೋ ಕಾರ್ ಸಾಕಾಗೋದಿಲ್ವಾ? ಇನ್ನೊಂದು ಕಾರ್ ಬೇಕಾ? ಇವೆಲ್ಲವನ್ನು ಯೋಚನೆ ಮಾಡಿದ್ರೆ ನಿಮಗೆ ಉತ್ತರ ಅಲ್ಲಿಯೇ ಸಿಗ್ತದೆ. ಅಯ್ಯೋ ಇದೇನಿದು ಯಾವುದೋ ಫಿಲಾಸಫಿ ಮಾತಾಯ್ತಲ್ಲ ಅಂತ ಹೇಳಿದ್ರೆ, ಇದು ಯಾವುದು ಫಿಲಾಸಫಿ ಅಲ್ಲ, ಇದು ನಮ್ಮ ಸ್ವಂತ ಅನುಭವವೇ. ನಾವಂತೂ ಈ ನಿರ್ಧಾರಗಳಿಂದ ನಮ್ಮ ಬದುಕು ಬಹಳ ಚೆನ್ನಾಗಿದೆ. ಅದನ್ನು ಬೇರೆಯವ್ರಿಗೂ ಹೇಳಬೇಕು ಅಂತಲೇ ನಮ್ಮ ಉದ್ದೇಶ. ಜೀವನದಲ್ಲಿ ನಾವು ಕಲ್ತಿದ್ದು, ಹೌದು, ನಾವು ಕಲೀಲಿಕ್ಕೆ ಬೇರೆ ಎಲ್ಲೂ ಹೋಗ್ಬೇಕಾಗಿರ್ಲಿಲ್ಲ, ನಮ್ಮ ಸುತ್ತಮುತ್ತಲೇ ಸಿಕ್ಕಿತು. ಸುತ್ತಮುತ್ತಲಿನ ಜನ ಎಷ್ಟು ಖುಷಿಯಾಗಿದ್ದಾರೆ ಅಂತಲೇ ನೋಡಿದಾಗ ಅಲ್ಲೇ ಗೊತ್ತಾಯಿತು. ಹೀಗೆ ಬದುಕು ಇದೆಯಲ್ಲ, ಅದನ್ನು ನೀವು ಸ್ಮಾರ್ಟಾಗಿ ನೋಡಿದ್ರೆ, ಜಸ್ಟ್ ಹಣದ ದೃಷ್ಟಿಯಿಂದ ಅಲ್ಲ, ಬೇರೆ ಎಲ್ಲ ಕೋನಗಳನ್ನು ನೋಡಿದಾಗ ನಿಮಗೆ ಬದುಕು ತುಂಬ ಸುಲಭ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ. ಹಾಗಾಗಿ ಈ ರಿಟೈರ್ಮೆಂಟ್ ಇವತ್ತೇ ಆಗಬೇಕು, ನಾಳೆ ಆಗಬೇಕು ಅಂತ ಗೋಲನ್ನು ಬಿಟ್ಬಿಡಿ. ನೀವು ರಿಟೈರ್ಮೆಂಟ್ ಅನ್ನೋದನ್ನೇ ಯೋಚನೆ ಮಾಡಿಬಿಡಿ. ಯಾಕಂದರೆ ರಿಟೈರ್ಮೆಂಟ್ ಬೇಕು ಅಂತ ಅನ್ನಿಸುವ ಹಾಗಿದೆ ಅಂತ ಹೇಳಿದ್ರೆ, ನೀವು ಯಾವುದೋ ಬೇರೆ ಟ್ರ್ಯಾಕಲ್ಲಿ ಓಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಆ ಓಡೋದ ಬದಲು ಆರಾಮಾಗಿ ಹೋಗ್ತಾ ಇದ್ದು ನಿಮ್ಗೆ ಯಾವತ್ತೂ ಕೂಡ ರಿಟೈರ್ ಆಗಬೇಕು ಅಂತ ಅನ್ನಿಸೋದೇ ಇಲ್ಲ. ಯಾಕಂದರೆ ರಿಟೈರ್ಮೆಂಟ್ ಅನ್ನೋದು ಯಾರಿಗೆ? ಈಗ ಸರ್ಕಾರಿ ಉದ್ಯೋಗ ಅಥವಾ ಮಿಲಿಟರಿ ಇಂಥ ಸೇವೆಗಳಲ್ಲಿ ಅವರಿಗೆ ರಿಟೈರ್ಮೆಂಟ್ ಬೇಕಾಗ್ತದೆ. ಯಾಕಂದರೆ ಅದನ್ನು ಅವರು ಜೀವನ ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಆದರೆ ನಿಮಗೆ ಆ ಅಗತ್ಯತೆ ಇದೆಯೇ? ಅಲ್ಲಲ್ವಾ? ಹಾಗಾಗಿ ಆದಷ್ಟು ಜೀವನವನ್ನು ನಿಧಾನವಾಗಿ ನೋಡಿ, ಬಹಳ ಕಡೆಯಿಂದ ಮುದುಕನಡಿ ಹಾಕಿ ನೋಡಿ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೆಲವರು ತಪ್ಪು ನಾವು ನೋಡಿದ್ದನ್ನು ಹೇಳ್ತೇವೆ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಿತ್ರ ವರ್ಗದಲ್ಲಿ ಇವೆಲ್ಲ ನೋಡಿದ್ದನ್ನು ಬೇರೆ ಯಾವುದೋ ಥಿಯರಿ ಹೇಳಲಿಕ್ಕೆ ಹೋಗೋದಿಲ್ಲ. ಒಮ್ಮೊಮ್ಮೆ ಏನು ಮಾಡ್ತಾರೆ ಅಂದರೆ, ಮಕ್ಕಳನ್ನು ಒಂದು ದುಬಾರಿ ಶಾಲೆಗೆ ಸೇರಿಸ್ತಾರೆ. ಅವ್ರ ಉದ್ದೇಶ ಇಷ್ಟೇ, ಅಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತದೆ ಅಂತೇಳಿ. ಇದು ಕೂಡ ತಪ್ಪು. ಯಾಕಂದರೆ ನೀವು ದುಬಾರಿ ಶಾಲೆಗೆ ಸೇರಿಸಿದ ತಕ್ಷಣ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತದೆ ಅನ್ನೋದು ತಪ್ಪು. ಯಾಕಂದರೆ ಮಕ್ಕಳು ಕಲಿಯುವುದು ಶಾಲೆಯಲ್ಲಿ ಒಂದು 10% ಅಷ್ಟೇ. ಮಕ್ಕಳು ಕಲಿಯುವುದು ಪೋಷಕರು ಹೇಗಿದ್ದಾರೆ ಅಂತೇಳಿ. ನೀವೇ 1-2 ಗಂಟೆ ಹೆಚ್ಚು ನಿಮ್ಮ ಮಕ್ಕಳ ಜೊತೆ ಸಮಯ ಕೊಟ್ಟರೆ, ಈಗ ಪ್ರಶ್ನೆ ಬರ್ತದೆ, ನನ್ನ ಹತ್ರ ಸಮಯ ಇಲ್ಲ ಅಂತ. ಯಾಕೆ ಸಮಯ ಇಲ್ಲ ಅಂತ ಹೇಳಿದ್ರೆ, ನಾನು ಹೆಚ್ಚು ದುಡಿಯಬೇಕು. ಯಾಕೆ ದುಡಿಯಬೇಕು ಅಂತ ಹೇಳಿದ್ರೆ, ಹೆಚ್ಚು ದುಡ್ಡು ಮಾಡಬೇಕು. ಯಾಕೆ ಹೆಚ್ಚು ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ, ಇಷ್ಟೆಲ್ಲ EMI ಕಟ್ಟಬೇಕು. ಯಾಕೆ EMI ಕಟ್ಟಿದೆ ಅಂತ ಹೇಳಿದ್ರೆ, ಹೌದು, ಇಷ್ಟು ದೊಡ್ಡ ಮನೆ ಬೇಕು, ಇಷ್ಟು ದೊಡ್ಡ ಕಾರ್ ಬೇಕು, ಇಷ್ಟು ದೊಡ್ಡ ಬೇಕು ಅಂತ. ಆಗ ಪ್ರಶ್ನೆ, ಇವೆಲ್ಲದು ಅಗತ್ಯ ಇದೆಯಾ? ಇವಕ್ಕಿಂತ ಸಣ್ಣರಲ್ಲಿ ಇರ್ಬೋದಲ್ವಾ? ಈಗ ಮನುಷ್ಯ ಸಹಜವಾಗಿ ಎಲ್ಲರಿಗೂ ಅವರಿಗಿಂತ ಮೇಲಿನದ್ದನ್ನೇ ನೋಡುವ ಆಸೆ.
ಈಗ ನಮಗೂ ಕೂಡ ಊರಿನಲ್ಲೇ ಒಬ್ಬೊಬ್ರು ಹೇಳಲಿಕ್ಕುಂಟು, ಏನು ಸಾವುಕಾರ ನೀವು ಇನ್ನೂ ಅದೇ ಕಾರಲ್ಲಿ ಇರ್ತೀರಾ, ನೀವು ಯಾಕೆ ಅದನ್ನು ತಗೊಂಡಿಲ್ಲ ಇದು ತಗೊಂಡಿಲ್ಲ, ಆ, ನಿಮ್ಮದು ಯಾಕೆ ಅಷ್ಟು ದೊಡ್ಡ ಮಂಗಲ ಇಲ್ಲ, ಅದು ಯಾಕೆ ಅಷ್ಟು 100 ವರ್ಷ ಹಳೆ ಮನೇಲಿ ಇದ್ದೀರಿ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ ನಮಗೆ. ನಾವು ಅವರ ಒತ್ತಡಕ್ಕೆ ಬಿದ್ದಿದ್ರೆ ಇವತ್ತು ಕೂಡ ಬ್ಯಾಂಕ್ನವ್ರು ಹೋದಾಗೆಲ್ಲ ಕೇಳಲಿಕ್ಕುಂಟು, ಓ ಏನು ಸಾವುಕಾರ ಲೋನ್ ತಗೊಳ್ಳಿ, ಏನು ತೊಂದರೆ ಇಲ್ಲ, ಲೋನ್ ಕೊಡುವ, ಆ, ನಿಮ್ಮ ಸಿಬಿಲ್ ಸ್ಕೋರ್ ಹೀಗಿದೆ ಹಾಗಿದೆ ಅಂತೇಳಿ ಬ್ಯಾಂಕ್ನವರು ಹೇಳ್ತಾರೆ. ಆದ್ರೆ ನಮ್ಮ ಪ್ರಶ್ನೆ ಅಷ್ಟೇ, ನಮ್ಗೆ ನಾವು ಕೇಳ್ಕೊಳ್ಳೋದು, ಇವೆಲ್ಲ ಅಗತ್ಯ ಇದೆಯಾ ಅಂತ ಅಲ್ವಾ? ಆ, ಇದ್ದಿದ್ದು ಸಾಕಲ್ವಾ? ಇದಿರಲಿ ಖುಷಿಯಾಗಿದ್ದೇವಲ್ಲ. ಇದ್ದಿದ್ರಲ್ಲಿ ಈಗ ಎಷ್ಟಾದ್ರೂ ಕೂಡ ನಾವು ಈಗ ಹೇಳಲಿಕ್ಕೆ ಉಂಟು. ಈಗ ನಮ್ಮ ಪತ್ನಿ ಅವಾಗ ಹೇಳ್ತಾ ಇರ್ತಾರೆ, ನಿಮ್ಗೇನು ಒಂದೇ ಸಾರಿಗೆ 10 kg ಚೀಸ್ ತಿನ್ಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಅಥವಾ 10 kg ತುಪ್ಪ ತಿನ್ಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ತುಪ್ಪ ನೀವು ಅಫೋರ್ಡ್ ಮಾಡ್ಲಿಕ್ಕೆ ಆಗಿದ್ರಿಂದ ಅಷ್ಟೇ ತುಪ್ಪ ತಿನ್ಲಿಕ್ಕಾಗೋದು, ಅದಕ್ಕಿಂತ ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ. ಆರೋಗ್ಯ ಅನ್ನೋದು ದುಡ್ಡಿಂದ ಅಲ್ಲವೇ ಅಲ್ಲ. ದುಡ್ಡಿಂದ ಆರೋಗ್ಯ ಇದೆ ಅಂತ ಹೇಳಿದ್ರೆ ದುಡ್ಡಿದ್ದವರೆಲ್ಲ ಇವತ್ತು ಅದೆಷ್ಟೋ ವರ್ಷ ಬದುಕ್ತಾ ಇದ್ರು ಅಲ್ಲ. ಹಾಗಾಗಿ ಜೀವನವನ್ನ ಸಾಗಿಸ್ಲಿಕ್ಕೆ ದುಡ್ಡು ಬೇಕು, ಹೌದು, ದುಡ್ಡು ಇಲ್ಲ ಅಂತಲ್ಲ. ಈಗ ನೋಡಿ, ನಿಮ್ಗೆ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಆದಾಗ ಹಣ ಬೇಕೇ ಬೇಕಾಗ್ತದೆ, ಹೌದು. ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್ ಇರಬೇಕು, ಅವೆಲ್ಲ ಇರೋದು ಹೌದು. ಈಗ ನಾವು ಈಗ ಹೇಳೋದು ತುಂಬಾ ಕಡು ಬಡವರಿಗೆ ಕೂಡ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ನಾವು ಹೇಳಲಿಕ್ಕೆ ಹೋದ್ರೆ ನಮ್ಗೆ ಚಪ್ಪಲಿ ತಗೊಂಡು ಹೊಡಿತಾರೆ. ಯಾಕಂದ್ರೆ ಅವರಿಗೆ ಹಣ ಬೇಕೇ ಬೇಕು, ಅವರ ಪಾವರ್ಟಿ ಲೈನ್ ಮೇಲೆ ಬರಲೇಬೇಕು, ಅವ್ರು ದುಡಿಲೇಬೇಕು. ನಮ್ಮ ಈ ಪ್ರವಚನ ಹೆಚ್ಚಾಗಿ ಅವರಿಗಲ್ಲ, ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದವ್ರನ್ನ ಉದ್ದೇಶಿಸಿ. ಯಾಕಂತ ಹೇಳಿ ಕೆಳ ಮಧ್ಯಮ ವರ್ಗದವರಿಗೆ ಅವ್ರಿಗೆ ದುಡಿಲೇಬೇಕಾಗ್ತದೆ, ಆ ಜಂಜಟಿನ ಹೊರಗೆ ಬರ್ಲಿಕ್ಕೆ ಅದೊಂದೇ ದಾರಿ ಇರೋದು ಅಲ್ವಾ? ಈ ಮೇಲ್ಮಧ್ಯಮ ವರ್ಗದವ್ರಿಗಾಗ್ಲಿ ಅಥವಾ ಸ್ವಲ್ಪ ಶ್ರೀಮಂತ ವರ್ಗದವ್ರಿಗಾಗ್ಲಿ ಅಥವಾ ಮಧ್ಯಮ ವರ್ಗದವ್ರಿಗಾಗ್ಲಿ ಆ ತರದ ಒತ್ತಡ ಇಲ್ಲ ಅಲ್ವಾ? ಹಾಗಾಗಿ ನಿಮ್ಮ ಬದುಕನ್ನ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಆಗ್ತದೆ. ಅದಕ್ಕೆ ಯಾವ ಇನ್ಫ್ಲೂಯೆನ್ಸರು ಬರೋದು ಬೇಡ, ಅಥವಾ ನಿಮ್ಗೆ ಯಾವ ಇಷ್ಟು ಸೇವ್ ಮಾಡಬೇಕು ಅಷ್ಟು ಸೇವ್ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಹಾಗಾಗಿ ಜೀವನವನ್ನ ಚೆನ್ನಾಗಿ ಸಾಗಿಸಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಮಾತಾಡಿ. ನಾವೆಲ್ಲರಿಗೂ ಹೇಳೋದಿದೆಯಾ, ಊಟ ನಿದ್ದೆ ಮಾತು ಈ 3 ಚೆನ್ನಾಗಿ ಆಗ್ತಾ ಇದ್ರೆ ಆ ಕುಟುಂಬಕ್ಕೆ ಬೇರೇನು ಬೇಡ. ಆ ಕುಟುಂಬದಷ್ಟು ಖುಷಿಯಾಗಿ ಇನ್ನು ಯಾರು ಇರೋದಿಲ್ಲ. ಯಾಕಂದ್ರೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಿಮಗೆ ಮುಂದಿನ ದಿನ ಚೆನ್ನಾಗಿರುತ್ತದೆ. ಮಾತಾಡಿದ್ರೆ ಸಾಕು, ಯಾವುದೇ ಜಗಳ ಇರೋದಿಲ್ಲ. ಅದೊಂದು ಗಾದೆಯಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ. ಇಷ್ಟರಲ್ಲೇ ಜೀವನ ಇದೆ. ಒಳ್ಳೆಯ ಮಾತಾಡ್ಕೊಂಡಿದ್ರೆ ನಿಮ್ಮ ಕುಟುಂಬ ಕಲಹಗಳಾಗೋದಿಲ್ಲ, ಈ ವಿಚ್ಛೇದನಗಳು ಅವೆಲ್ಲವೂ ಕಮ್ಮಿ ಆಗ್ತವೆ. ಹಾಗೆ ನಿಮ್ಮ ಮಗುವಿಗೆ ಒಂದು ದೊಡ್ಡ ಶಾಲೆನೂ ಅಗತ್ಯ ಇಲ್ಲ, ಏನೂ ಇಲ್ಲ ಅಲ್ವಾ? ಇನ್ನು ಒಳ್ಳೆಯ ಊಟ ಅಂದ್ರೆ ಏನು? ಕಾಸ್ಟ್ಲಿ ಊಟ ಅಲ್ಲ ಅಲ್ವಾ? ಇಲ್ಲಿ ನಿಮ್ಗೆ ಉತ್ತರ ಸಿಕ್ಕಿತು. ಒಳ್ಳೆಯ ಊಟ ಯಾವತ್ತೂ ದುಬಾರಿ ಊಟ ಅಂತಲ್ಲ. ಅದೇ ಥರ ಒಳ್ಳೆಯ ಬದುಕು ದುಬಾರಿ ಬದುಕಲ್ಲ. ಒಳ್ಳೆಯ ಬದುಕನ್ನು ಸಾಗಿಸಲು ತುಂಬ ಹಣ ಬೇಕು ಅಂತನೂ ಅಲ್ಲ ಅಲ್ವಾ? ಇವೆಲ್ಲ ತುಂಬ ಸಿಂಪಲ್ ಸತ್ಯಗಳು. ಇವನ್ನ ನೀವು ಅರಿಯಿರಿ, ನಿಮ್ಮ ಬದುಕು ತುಂಬ ಚೆನ್ನಾಗಿರ್ತದೆ. ಮತ್ತೊಮ್ಮೆ ಸಿಗೋಣ ಇನ್ನೊಂದು ಪ್ರವಚನದಲ್ಲಿ. ಈಗಾಗಲೇ ತುಂಬ ಟೈಮ್ ತಗೊಂಡಿದ್ದು. ನಿಮ್ಮ ಅಭಿಪ್ರಾಯನ ಹೇಳಿ. ಧನ್ಯವಾದಗಳು.